ಮಾಸ ಮಹಾತ್ಮೆ 2ನೇ ಅಧ್ಯಾಯ. ಸೂತರು ಮುಂದುವರಿಯುತ್ತಾ ಆ ಋಷಿಗಳೆಲ್ಲರಿಗೂ ಈ ರೀತಿಯಾಗಿ ತಿಳಿಸಿದರು. ಪರೀಕ್ಷಿತ್ ಮಹಾರಾಜನ ಅಪೇಕ್ಷೆಯಂತೆ ಶುಕಮಹಾಮುನಿಗಳು ಅವರಿಗೆ ಭಾಗವತ ಪುರಾಣವನ್ನ ಹೇಳಿದರು. ಅಲ್ಲಿಯೇ ಇದ್ದ ನಾನೂ ಸಹ ಆ ಪುರಾಣವನ್ನ ಕೇಳಿದೆ. ಮಹಾರಾಜನ ಮೋಕ್ಷ ಪ್ರಾಪ್ತಿಯ ನಂತರ ನೀವೆಲ್ಲರೂ ಯಜ್ಞ ಮಾಡುತ್ತಿರುವ ಸಮಾಚಾರವನ್ನ ತಿಳಿದು ಇಲ್ಲಿಗೆ ಬಂದೆನು. ಯಜ್ಞ ದೀಕ್ಷೆಯಲ್ಲಿರುವ ತಮ್ಮೆಲ್ಲರನ್ನೂ ನೋಡಿ ಕೃತಾರ್ಥನಾದೆನು. ಭಗವಾನ್ ವೇದವ್ಯಾಸರ ಮುಖದಿಂದ ಕೇಳಿದ ಆತ್ಮೋದ್ಧಾರದ ಆ ಕಥೆಯನ್ನೇ ನಿಮಗೀಗ ತಿಳಿಸುತ್ತೇನೆ. ಸಾವಧಾನ ಚಿತ್ತದಿಂದ ಕೇಳಿರಿ. ಒಮ್ಮೆ ದೇವರ್ಷಿ ನಾರದರು ಗಂಗಾ ಮತ್ತು ಅಲಕಾನಂದ ನದಿಗಳು ಹರಿಯುವ ಸ್ಥಳದಲ್ಲಿರುವ ನರನಾರಾಯಣರ ಆಶ್ರಮಕ್ಕೆ ಬಂದರು. ಆ ಮಹಾಮುನಿ ನಾರಾಯಣನಿಗೆ ಸಾಷ್ಟಾಂಗ ಪ್ರಣಾಮವನ್ನ ಮಾಡಿ ಭಕ್ತಿಯಿಂದ ಸ್ತುತಿಸಿದರು. ಭಗವಾನ್, ನಾನು ತಮ್ಮಲ್ಲಿ ಶರಣಾಗತನಾಗಿ ಬಂದಿರುವೆ. ತಾವು ತಮ್ಮ ತಪಸ್ಸಿನಿಂದ ಮುಳುಗುತ್ತಿರುವ ಈ ಪೃಥ್ವಿಯನ್ನು ಉದ್ಧಾರ ಮಾಡುತ್ತಿರುವಿರಿ. ಏಕೆಂದರೆ ಒಬ್ಬರು ಮಾಡುವ ಪಾಪದಿಂದ ಈ ಭೂಮಿಯು ಮುಳುಗಬಹುದು. ಹಾಗೆಯೇ ಇನ್ನೊಬ್ಬರು ಮಾಡುವ ತಪಸ್ಸಿನಿಂದ ಈ ಭೂತಾಯಿಯ ಉದ್ಧಾರವಾಗುವುದು ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ನಾರದರು ಮುಂದುವರೆದು, ಮಹಾತ್ಮರೇ, ಈ ಕಲಿಗಾಲದಲ್ಲಿ ಎಲ್ಲರ ಮನಸ್ಸು ವಿಷಯೋಪಭೋಗಗಳಲ್ಲಿ ನಿರತವಾಗಿವೆ. ವಿಷ್ಣುವಿಗೆ ಉಪಕಾರ ಬಹಳ ಪ್ರಿಯವೆಂದು ಕೇಳಿದ್ದೇನೆ. ಆದ್ದರಿಂದ ಪ್ರಪಂಚಕ್ಕೆ ಉಪಕಾರವಾಗುವಂತಹ ಮಾತನ್ನು ತಮ್ಮಿಂದ ಕೇಳಲು ನಾನು ಬ್ರಹ್ಮಲೋಕದಿಂದ ಇಲ್ಲಿಗೆ ಬಂದಿದ್ದೇನೆ. ಅದನ್ನು ಕೇಳಿದ ಮಾತ್ರದಿಂದಲೇ ಮೋಕ್ಷ ಪ್ರಾಪ್ತಿಯಾಗುವಂತಹ ಕಥೆಯ ತತ್ವವನ್ನು ತಾವು ನನಗೆ ಉಪದೇಶಿಸಿರಿ ಎಂದು ಪ್ರಾರ್ಥಿಸಿದರು. ನಾರದರ ಮಾತನ್ನು ಕೇಳಿ ಭಗವಾನ್ ನಾರಾಯಣನು ಲೋಕವನ್ನೇ ಪವಿತ್ರಗೊಳಿಸುವಂತಹ ಪುರುಷೋತ್ತಮನ ಅದ್ಭುತ ಮಹಾತ್ಮೆಯನ್ನು ನಾರದರಿಗೆ ತಿಳಿಸುತ್ತಾರೆ. ಆ ಪುರುಷೋತ್ತಮ ಮಹಾತ್ಮೆಯ ಶ್ರವಣ ಮಾತ್ರದಿಂದಲೇ ದರಿದ್ರತೆ ಮತ್ತು ವೈದವ್ಯವು ದೂರವಾಗಿ ಯಶಸ್ಸು, ಸತ್ಪುತ್ರ ಹಾಗೂ ಮೋಕ್ಷ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾರೆ. ಆಗ ನಾರದರು ಹೇಳ್ತಾರೆ, ಮಹಾಮುನಿಗಳೇ, ಈ ಪುರುಷೋತ್ತಮ ಎಂಬ ಹೆಸರಿನ ದೇವರು ಯಾರು? ಅವರ ಮಹಾತ್ಮೆ ಏನು? ಈ ಮಾಸದ ವ್ರತ ವಿಧಾನವನ್ನ ನನಗೆ ಸವಿಸ್ತಾರವಾಗಿ ತಿಳಿಸಿರಿ ಅಂತ ಕೇಳ್ತಾರೆ. ಆಗ ನಾರಾಯಣರು ಹೇಳ್ತಾರೆ, ಪುರುಷೋತ್ತಮ ಎನ್ನುವುದು ಒಂದು ತಿಂಗಳಿನ ಹೆಸರು. ಆ ತಿಂಗಳಿನ ಸ್ವಾಮಿಯೂ ಸಹ ದಯಾಸಾಗರನಾದ ಪುರುಷೋತ್ತಮನೇ ಆಗಿದ್ದಾನೆ. ಈ ತಿಂಗಳಲ್ಲಿ ಹೇಳಿರುವ ವ್ರತಾಚರಣೆಯಿಂದ ಶ್ರೀ ಪುರುಷೋತ್ತಮನಾದ ಮಹಾವಿಷ್ಣುವು ಪ್ರಸನ್ನನಾಗುತ್ತಾನೆಂದು ಈ ತಿಂಗಳಿಗೆ ಪುರುಷೋತ್ತಮ ಮಾಸವೆಂದು ಹೇಳುತ್ತಾರೆ ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ 2ನೇ ಅಧ್ಯಾಯವು ಸಂಪೂರ್ಣವಾಯಿತು.